ಇದು ಜಿಬಿಎನಲ್ಲಿ ನಡೀತಾ ಇರುವ ಅತಿ ದೊಡ್ಡ ಹಗರಣ. ಇದು ಒಂದ್ ಕಡೆ ಫುಟ್ಪಾತ್ ತೆರವು, ಮತ್ತೊಂದು ಕಡೆ ಗೋಲ್ಮಾಲ್. ಸುಪ್ರೀಂ ಆದೇಶದ ಮೇರೆಗೆ ಫುಟ್ಪಾತ್ ಒತ್ತುವರಿ ತೆರವಾಗ್ತಾ ಇದೆ. ಇನ್ನೊಂದು ಕಡೆ ದೊಡ್ಡದ ಹಗರಣ, ಇದು ಗೋಲ್ಮಾಲ್ ನಡೀತಾ ಇದೆ. ಜಿಬಿಎ ವ್ಯಾಪ್ತಿಯಲ್ಲಿ ಆಗ್ತಿರುವಂತಹ ಫುಟ್ಪಾತ್ ಒತ್ತುವರಿ ತೆರವು ಸುಪ್ರೀಂ ಆದೇಶದ ಮೇರೆಗೆ ಆಗ್ತಾ ಇದೆ. ಫುಟ್ಪಾತ್ ತೆರವು ಹೆಸರಲ್ಲಿ ನಡೀತಾ ಇದೆಯಾ ಗುಜರಿ ದಂಧೆ. 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವಾಗ್ತಾ ಇದೆ. ಪಾದಾಚಾರಿ ಮಾರ್ಗಗಳಲ್ಲಿ ಶೆಡ್ಗಳು, ಅಂಗಡಿಗಳನ್ನ ತೆರವು ಕಾರ್ಯ ಮಾಡಲಾಗ್ತಾ ಇದೆಯಲ್ಲ. ತೆರವು ಮಾಡಿರುವಂತ ವೇಳೆ ಕಬ್ಬಿಣ, ತಗಡಿನ ಶೀಟ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರಲ್ಲ ಸಿಬ್ಬಂದಿಗಳು, ಅದನ್ನ ಸಿಬ್ಬಂದಿಗಳು ಗುಜರಿಗೆ ಹಾಕ್ತಾ ಇದ್ದಾರೆ. ಯಾವುದೇ ಅನುಮತಿ ಪಡೆಯದೆ ಎಲ್ಲವನ್ನೂ ಕೂಡ ಗುಜರಿಗೆ ಹಾಕಿ ಒಳ್ಳೆ ಜೇಬ್ ತುಂಬ ಕಾಸು ಮಾಡ್ಕೊಳ್ತಾ ಇದ್ದಾರೆ. ಅನಧಿಕೃತವಾಗಿರುವಂತಹ ಬೋರ್ಡ್ಗಳು, ಬ್ಯಾನರ್ಗಳು, ಕಬ್ಬಿಣಗಳು, ಏನೇನು ಒತ್ತುವರಿಯಲ್ಲಿ ಸಿಗ್ತಾವಲ್ಲ ಎಲ್ಲ ಐಟಮ್ಗಳು, ಆ ಶೆಡ್ಗಳಿಗೆ ಸಂಬಂಧಪಟ್ಟಂಥವಾಗಿರ್ಬೋದು, ಕಬ್ಬಿಣಗಳಾಗಿರ್ಬೋದು, ಸರಳ ರಾಡ್ಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಗುಜರಿಗೆ ಹಾಕ್ಕೊಳ್ತಾ ಇದ್ದಾರೆ ಸಿಬ್ಬಂದಿಗಳು. ತಗಡಿನ ಶೀಟ್ಗಳನ್ನು ನೋಡಿ, ಒಂದು ರೀತಿಲಿ ಒತ್ತುವರಿ ಅನ್ನುವಂಥ ಹೆಸರಲ್ಲಿ ಈಗಾಗಲೇ ಕೂಡ ಪಾದಾಚಾರಿ ಮಾರ್ಗವನ್ನು ಸಲೀಸಾಗಿ ಮಾಡಿಕೊಡ್ಬೇಕು, ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು, ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರ್ದು ಅಂತ ಒಂದು ಕಡೆ ಆಗ್ತಾ ಇದೆ. ಇನ್ನೊಂದು ಕಡೆ ಆ ಹೆಸರಲ್ಲಿ ಗೋಲ್ಮಾಲ್. ಪವರ್ ಟಿವಿಯಲ್ಲಿ ಜಿಬಿಎ ಸಿಬ್ಬಂದಿ ಹಗಲು ದರೋಡೆಯ ಇಂಚಿಂಚು ಮಾಹಿತಿ. ವಶಕ್ಕೆ ಪಡೆದ ವಸ್ತುಗಳನ್ನು ದುರ್ಬಳಕೆ ಮಾಡ್ತಾ ಇರೋ ಜಿಬಿಎ ಸಿಬ್ಬಂದಿಗಳು ಶೆಡ್ಗಳು, ಕಬ್ಬಿಣ, ಕಟ್ಟಿಗೆ, ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ನಿಯಮ ಉಲ್ಲಂಘಿಸಿ ಗುಜರಿಗೆ ಮಾರಾಟ ಮಾಡಿರುವ ಆರೋಪ. ಈಗ ಡಂಪಿಂಗ್ ಯಾರ್ಡ್ಗೆ ಸಾಗಬೇಕಾಗಿದ್ದ ವಸ್ತುಗಳು ದುರ್ಬಳಕೆ ಆಗಿರುವ ಮಾಹಿತಿ. ಬಡ ವ್ಯಾಪಾರಿಗಳಿಂದ ವಶಪಡಿಸಿಕೊಂಡಿದ್ದ ವಸ್ತುಗಳನ್ನು ಮಾರಾಟ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸಚಿವ ಕೃಷ್ಣ ಭೈರೇಗೌಡರ ಅಣತಿಯಂತೆ ತೆರವು ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಪವರ್ ಟಿವಿಯಲ್ಲಿ ಜಿಬಿಎಸ್ ಸಿಬ್ಬಂದಿಯ ಹಗಲು ದರೋಡೆಯ ಇಂಚಿಂಚು ಮಾಹಿತಿನ ನಾವು ಹೇಳ್ತಾ ಇದ್ದೀವಿ ನೋಡಿ. ಯಾರದ್ದೋ ವಸ್ತು ಇನ್ಯಾರದೋ ಜೇಬಿಗೆ ಹಣ ಹೋಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ, ಒಂದ್ ಕಡೆ ಒತ್ತುವರಿ ಕಾರ್ಯಾಚರಣೆ, ಇನ್ನೊಂದು ಕಡೆ ಹಗಲು ದರೋಡೆ. ಸಿಬ್ಬಂದಿಗಳು ಸಿಕ್ಕಿರುವಂತ ಶೆಡ್ಗಳ ವಸ್ತುಗಳಾಗಿರ್ಬೋದು, ಕಬ್ಬಿಣ, ಸರಳು ಮುಂತಾದ ವಸ್ತುಗಳನ್ನ ಮಾರಾಟ ಮಾಡ್ಕೊಂಡು ತನ್ನ ಜೇಬನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಕೃಷ್ಣ ಬೈರೇಗೌಡರು ಬೆಂಗಳೂರಿನ ಜನರನ್ನ ದೃಷ್ಟಿಯಲ್ಲಿಟ್ಕೊಂಡು ಆ ಸಾರ್ವಜನಿಕರು ಸರಾಗವಾಗಿ ಪಾದಚಾರಿ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಮುಖ್ಯ ರಸ್ತೆ, ಪ್ರಮುಖ ರಸ್ತೆಯಲ್ಲಿ ಪಾದಚಾರಿ ಮಾರ್ಗಗಳನ್ನ ಒತ್ತುವರಿಯನ್ನ ಮಾಡಿಕೊಂಡು ಅಂಗಡಿಗಳನ್ನ ಇಟ್ಕೊಂಡಿದ್ರು ಅಂತವನ್ನ ತೆರವು ಮಾಡೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ರು. ಎಲ್ಲ ಕಡೆ ಕೂಡ ಒತ್ತುವರಿ ತೆರವು ಕೂಡ ಆಗ್ತಾ ಇದೆ ನಿರಂತರವಾಗಿ. ಆದ್ರೆ ಇದರಲ್ಲೂ ಕೂಡ ಹಣ ಮಾಡೋದಕ್ಕೆ ಜಿಬಿಎ ಅಧಿಕಾರಿಗಳು ಮುಂದಾದ್ರ ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಶ್ನೆಗಳು ಕೂಡ ಕಂಡು ಬರ್ತಿದೆ. ಯಾಕಂದ್ರೆ ಕೆಲವೊಂದಷ್ಟು ಕಡೆ ಪೆಟ್ಟಿಗೆ ಅಂಗಡಿಗಳಾಗಿರ್ಬೋದು, ಆ ಡಬ್ಬಾಗ್ಲು, ಕಬ್ಬಿಣದ ಸರಳುಗಳನ್ನ ಹಾಕೊಂಡಿರೋದು, ಜಂಕ್ ಸೆಟ್ಗಳನ್ನ ಹಾಕೊಂಡಿರೋದು, ಮತ್ತೆ ಇನ್ನೊಂದಷ್ಟು ಕಡೆ ಕಬ್ಬಿಣದ ಸರಳುಗಳನ್ನ ಬಳಕೆಯನ್ನ ಮಾಡಿಕೊಂಡು ಒಂದಷ್ಟು ಕಡೆ ಅಂಗಡಿ ಮುಗ್ಗಟ್ಟುಗಳನ್ನ ನಿರ್ಮಾಣ ಮಾಡಿಕೊಂಡ್ರು. ಅವೆಲ್ಲವನ್ನು ಕೂಡ ಒತ್ತುವರಿ ತೆರವನ್ನ ಜಿಬಿಎ ಅಧಿಕಾರಿಗಳು ನಿರಂತರವಾಗಿ ಮಾಡ್ತಿದ್ದಾರೆ. ಆದ್ರೆ ಒತ್ತುವರಿ ತೆರವು ಮಾಡಿದಾಗ ಅಂಗಡಿ ಮಾಲೀಕರಿಗೆ ಅದನ್ನ ವಾಪಸ್ ಕೊಡಬೇಕು, ಇಲ್ಲಾಂತಂದ್ರೆ ಅವರೇ ತೆರವು ಮಾಡ್ಕೊಂಡು ವಾಪಸ್ ಹೋಗ್ಬೇಕು. ಆದ್ರೆ ಜಿಬಿಎ ಅಧಿಕಾರಿಗಳೇ ಅವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಆ ಟ್ರಾಕ್ಟರ್ ಇಲ್ಲ ಟೆಂಪೋ ಮೂಲಕ ಡಂಪ್ ಮಾಡಿಕೊಂಡು ಎಲ್ಲಾದ್ರೂ ಒಂದು ಕಡೆ ಹಾಕಿ ಅದನ್ನ ಹರಾಜು ಪ್ರಕ್ರಿಯೆಗಿಟ್ಟು ಅದರಲ್ಲಿ ಬಂದಂತ ಹಣವನ್ನ ಜಿಬಿಎ ಅಭಿವೃದ್ಧಿ ಕೆಲಸಗಳಿಗೆ ಬಳಕೆಯನ್ನ ಮಾಡ್ಕೊಳ್ಬೇಕಾಯ್ತು. ಅದು ಕೂಡ ಕಾನೂನು ಪ್ರಕಾರ ಏನ್ ಟೆಂಡರ್ ಅನ್ನು ಕೂಡ ಕರೀಬೇಕು. ಆದ್ರೆ ಇದ್ಯಾವುದು ಕೂಡ ಆಗ್ತಾ ಇಲ್ಲ. ಈ ಟನ್ ಗಟ್ಟಲೆ ಅಷ್ಟು ಏನ್ ಕಬ್ಬಿಣದ ವಸ್ತುಗಳನ್ನ ಎಲ್ಲಂದ್ರೆ ಅಲ್ಲಿ ಮಾರಾಟವನ್ನ ಮಾಡಿಕೊಂಡು ಕೆಜಿ 40 ರೂಪಾಯಿ 50 ರೂಪಾಯಿ ಕಬ್ಬಿಣಕ್ಕೆ ಏನ್ ಹಳೆ ಕಬ್ಬಿಣಕ್ಕೆ ರೇಟ್ ಹಾಕ್ತಾ ಇದ್ದಾರೆ. ಆದ್ರೆ ಇವ್ರಿಗೆ ಇಷ್ಟ ಬಂದಂತೆ ಹೆಂಗೋ ಎಲ್ಲ ಒಂದ್ ಕಡೆ ಹೋಗಿ ಎಲ್ಲೆಲ್ಲಿ ಅವ್ರಿಗೆ ಅಂಗಡಿಗಳು ಗೊತ್ತಿರ್ತಾರೋ ಅಂತ ಕಡೆ ಮಾರಾಟವನ್ನ ಮಾಡುವಂತ ಕೆಲಸವನ್ನ ಸಲೀಸಾಗಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಹೀಗಾಗಿ ಇನ್ ಮುಂದಾದ್ರೂ ಕೂಡ ಜಿಬಿಎ ಮುಖ್ಯ ಆಯುಕ್ತರು, ಅದೇ ರೀತಿಯಲ್ಲಿ ಕೂಡ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಇದಕ್ಕೆ ಒಂದು ಹೊಸ ನಿಯಮವನ್ನು ತಂದು ಎಲ್ಲೆಲ್ಲಿ ಈ ರೀತಿಯಂತ ಸಲಕರಣೆಗಳನ್ನ ವಶಪಡಿಸಿಕೊಂಡಿರ್ತಾರೆ ಅವೆಲ್ಲವನ್ನು ಕೂಡ ಒಂದು ಕಡೆ ಹಾಕಿ ಟೆಂಡರ್ ಅನ್ನ ಮಾಡಿ ಅದರಲ್ಲಿ ಬಂದಂತ ಲೆಕ್ಕವಾದ ಹಣವನ್ನ ಯಾವುದಕ್ಕಾದ್ರೂ ಅಭಿವೃದ್ಧಿ ಕೆಲಸಕ್ಕೆ ಬಳಕೆಯನ್ನ ಮಾಡಿಕೊಳ್ಬೇಕು ಅಂತ ಕೂಡ ಒಂದಷ್ಟು ಜನ ಪ್ರಶ್ನೆಯನ್ನು ಕೂಡ ಮಾಡ್ತಿದ್ದಾರೆ. ಶಿವು.